ವಿಕ್ರಮರಾಜನು ಒಬ್ಬ ಧೀರ ಮತ್ತು ನ್ಯಾಯಪ್ರಿಯ ರಾಜನಾಗಿದ್ದ. ಅತಿ ಶಕ್ತಿಯುಳ್ಳನು ಮತ್ತು ಪ್ರಜಾಪ್ರಿಯನಾಗಿದ್ದ ವಿಕ್ರಮನು ತನ್ನ ಪ್ರಜೆಗಳ ಶುಭಕ್ಕಾಗಿ ಎಂದೂ ಹಿಂದೇಟು ಹಾಕಲಿಲ್ಲ. ಒಮ್ಮೆ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಮುತ್ತುಗದ ಮರದ ಮೇಲಿರುವ ಬೇತಾಳನನ್ನು ಹಿಡಿದುಕೊಂಡನು. ಬೇತಾಳನು, ಏಕೆ ನನ್ನನ್ನು ಹಿಡಿದುಕೊಂಡೆ ಎಂದು ಕೇಳಿತು. ಆಗ, ನಿನ್ನನ್ನು ಹಿಡಿಯಲು ಒಬ್ಬ ಮುನಿಯು ಹೇಳಿರುವನು, ಅಡ್ಡಿಯಿಲ್ಲ. ಆದರೆ ನನ್ನದೊಂದು ನಿಬಂಧನೆ ಇದೆ. ನಾನು ಈ ದಾರಿ ಸಾಗಲು ಒಂದು ಕತೆ ಹೇಳುತ್ತೇನೆ. ಕಥೆಯ ನಂತರ ಪ್ರಶ್ನೆ ಕೇಳುತ್ತೇನೆ. ನೀನು ಸರಿಯಾದ ಉತ್ತರ ಕೊಟ್ಟರೆ ನಿನ್ನ ಜೊತೆ ನಾನು ಬರುವೆ, ಇಲ್ಲದಿದ್ದರೆ ಪುನಃ ನಾನು ಮರದ ಹತ್ತಿರ ಹೋಗುವೆ. ಆದರೆ ವಿಕ್ರಮ ತನ್ನ ಬುದ್ಧಿವಂತಿಕೆಯಿಂದ ಸವಾಲನ್ನು ಜಯಿಸಿದನು. ಕೊನೆಗೆ ವಿಕ್ರಮ ಧೈರ್ಯ, ತಾಳ್ಮೆ ಮತ್ತು ನಿಷ್ಠೆಯನ್ನು ಮೆಚ್ಚಿ